ಹಾಯ್ ಗೈಸ್, ವೆಲ್ಕಮ್ ಟು ವಿದ್ಯಾವೀರು ಅಕಾಡೆಮಿ ಚಾನೆಲ್. ಗೈಸ್, ನಾವು ಇವತ್ತು RK ಮೆಥಡ್ ಅಂದ್ರೆ ರಂಗೆ ಕುಟ್ಟ ಮೆಥಡ್ ಅಲ್ಲಿ ಆರ್ಡರ್ 4 ಲೈಕ್ ಫೋರ್ತ್ ಆರ್ಡರ್ ಪ್ರಾಬ್ಲಮ್ಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ನಾವು ಆಲ್ರೆಡಿ ಪ್ರೀವಿಯಸ್ ಸ್ವಲ್ಪ ಮಾಡಿದೀವಿ. ಲೈಕ್ ದಿಸ್ ಇಸ್ ಅನದರ್ ಪ್ರಾಬ್ಲಮ್. ಕಂಪ್ಯೂಟ್ ನೋಡಿ, ಕಂಪ್ಯೂಟ್ y of 0.1, y of 0.1 given d square y by dx square is equal to y cube. Okay, d square y by dx square is equal to y cube ಅಂತ ಕೊಟ್ಟಿದ್ದಾರೆ. and y is equal to 10, dy by dx is equal to 5, and x is equal to 0. X is equal to 0 by RK method of fourth order ಅಂತ ಹೇಳಿದ್ದಾರೆ. by RK method of fourth order ಅಂತ ಹೇಳಿದ್ದಾರೆ. ಓಕೆನಾ? ಸೊ ಫಸ್ಟ್ ಆಫ್ ಆಲ್ this is the question. ಇದನ್ನ RK method ಅಲ್ಲಿ fourth order ಅಲ್ಲಿ ಸಾಲ್ವ್ ಮಾಡಿ ಅಂತ ಹೇಳಿದ್ದಾರೆ. ಸೊ now solution part. Okay, let us take dy by dx as z. Okay, dy by dx as z ಅಂತ ತಗೊಳ್ಳೋಣ. ಅಂಡ್ ಆಲ್ಸೋ ಈಗ ಇದನ್ನ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ವಿತ್ ರೆಸ್ಪೆಕ್ಟ್ ಟು x, ಈಗ dy by dx ನ ಮತ್ತೊಮ್ಮೆ ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಗ್ಬಿಡುತ್ತೆ, d square y by dx square is equal to ಈ z ನ ವಿತ್ ರೆಸ್ಪೆಕ್ಟ್ ಟು x ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ, dz by dx ಆಗುತ್ತೆ. ದೆನ್ ಅರ್ಥ ಆಯ್ತಾ? ಇದನ್ನ dy by dx ನಾವು z ಅಂತ ತಗೊಂಡ್ರೆ ಇದನ್ನ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡಿದಾಗ ಏನಾಗುತ್ತೆ, d square y by dx square can be written as what, dz by dx. Okay, and then they have given like ಇಲ್ಲಿದೆ ನೋಡಿ, d square y by dx square ನ ಅವರು y cube ಅಂತ ತಗೊಳ್ಳಿ ಅಂತ ಹೇಳಿದಾರಲ್ವಾ. So we know that d square y by dx square can be written as what, dz by dx, right? So I will write dz by dx is equal to ಏನಿದೆ ಇಲ್ಲಿ, y cube ಅಂತ ಇದೆ. Okay, so dz by dx is equal to y cube ಅಂತ ಆಯ್ತು. Now ಇಲ್ಲಿ ಬರೀತಾ ಹೋಗ್ತೀನಿ, dy by dx is equal to z, dz by dx is equal to y cube, where y equals ಎಷ್ಟು ಅಂತ ಕೊಟ್ಟಿದ್ದಾರೆ, y equals 10, ಹಾಗೆ then z is equal to means dy by dx ಇಂದ z ಅಲ್ವಾ. So dy by dx z is equal to what, 5. then next x is equal to ಏನಂತ ಕೊಟ್ಟಿದ್ದಾರೆ, 0 ಅಂತ ಕೊಟ್ಟಿದ್ದಾರೆ, ರೈಟ್? ಸೊ ಇದಿಷ್ಟನ್ನು ಬರ್ಕೊಳ್ಳಿ. ಈಗ ಲಾಸ್ಟ್ ಒಂದು ಬೈದಿನಿ, ಕೆಳಗಡೆ ಬರೀತೇನೆ ನೋಡಿ. ಲೆಟ್ f of x, y, z is equal to z of g of x, y, z is equal to y cube. ಇದನ್ನ f of x, y, z ನ ನಾವು z ಅಂತ ತಗೊಂಡ್ರೆ g of x, y, z ನ ನಾವು y cube ಅಂತ ತಗೊಳ್ತಾ ಇದೀವಿ. ಓಕೆ, ವೇರ್ x ನಾಟ್ ವ್ಯಾಲ್ಯೂ ಏನಾಗಿರುತ್ತೆ, 0, y ನಾಟ್ ವ್ಯಾಲ್ಯೂ ಏನಾಗಿರುತ್ತೆ, 10, ಹಾಗೆ z ನಾಟ್ ವ್ಯಾಲ್ಯೂ ಏನಾಗಿರುತ್ತೆ, 5, ಹಾಗೆ h ವ್ಯಾಲ್ಯೂ ಹೈಟ್ h is equal to 0.1. ಓಕೆ, ಇದಿಷ್ಟನ್ನು ಬರ್ಕೊಳ್ಳಿ. ನೆಕ್ಸ್ಟ್ ಇದರಲ್ಲಿ ಮಾಡಿಸ್ತೀನಿ. ಇಷ್ಟ ಅರ್ಥ ಆಯ್ತಾ? ನಾನು ಏನ್ ಮಾಡಿದೆ, ಜಸ್ಟ್ ಫಸ್ಟ್ dy by dx ನಾನು z ಅಂತ ತಗೊಂಡ್ರೆ d square by dx square ಏನಾಗುತ್ತೆ, dz by dx ಆಗುತ್ತೆ. ಸೊ d square by dx square can be written as dz by dx. So dz by dx is nothing but y cube. Okay, so dy by dx ಅನ್ನೋದು z ಆದ್ರೆ dz by dx y cube ಆದ್ರೆ where y is equal to 10, z is equal to 5, x is equal to 0 ಅಂತ ತಗೊಳ್ತೀನಿ. let f of x, y, z ನ ನಾವು z ಅಂತ ತಗೊಂಡ್ರೆ g of x, y, z ನ ನಾವು y cube ಅಂತ ತಗೊಳ್ತಾ ಇದೀವಿ. here x naught value is what, 0, then y naught value is what, 10, then z naught value is what, 5, ಹಾಗೆ h is equal to 0.1. okay, any doubt? ಏನಾದ್ರೂ ಕನ್ಫ್ಯೂಷನ್ ಇದೆಯಾ ಇದರಲ್ಲಿ? ಎಸ್, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಇದನ್ನ ಬರ್ಕೊಂಡಿದ್ದೀರಾ? ನೆಕ್ಸ್ಟ್ ಇದರಲ್ಲಿ
Yeah. We shall first compute the following. We shall first compute the following. K1 is equal to H into F of X naught, Y naught, Z naught is equal to H ನಮ್ಗೆ ಏನಂತ ಬಂದಿತ್ತು ಪ್ರೀವಿಯಸ್ ಇದರಲ್ಲಿ ಬರ್ಸಿದ್ನಲ್ಲ H is nothing but 0.1 F of X naught ವ್ಯಾಲ್ಯೂ ಏನಂತ ಇತ್ತು 0 ಅಂತ ಇತ್ತು, Y naught ವ್ಯಾಲ್ಯೂ ಏನಂತ ಇತ್ತು 10 ಅಂತ ಇತ್ತು, Z naught ವ್ಯಾಲ್ಯೂ ಏನಂತ ಇತ್ತು 5 ಅಂತ ಇತ್ತು. ಸರ್ ನಾವು ಪ್ರೀವಿಯಸ್ ಬರ್ಸಿದಿನಲ್ವಾ? ಎಸ್. ಓಕೆ, ನಾವು ಇಲ್ಲಿ ಬಂದಿರ್ತಕ್ಕಂಥ ಎಫ್ ಆಫ್ ಝೆಡ್ 0, 10, 5 ಅಂತ ಇದೆಯಲ್ವಾ, ಈಗ ಇದರಲ್ಲಿ ನೀವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕಾಗುತ್ತೆ ಇಕ್ವೇಶನ್ಗೆ. ಎಸ್, ಯಾವ ಇಕ್ವೇಶನ್ಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು ನೋಡಿ. ಎಸ್, ಇಲ್ಲಿ 0.1 ಇಂಟು ಇಲ್ಲಿ ಝೆಡ್ ವ್ಯಾಲ್ಯೂ ಏನಿದೆ 5 ಇದೆ, ರೈಟ್? ಝೆಡ್ ವ್ಯಾಲ್ಯೂ 5 ಇರೋದ್ರಿಂದ ಇವೆರಡನ್ನು ಮಲ್ಟಿಪ್ಲೈ ಮಾಡಿ 0.1 ಇಂಟು 5 ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ 0.5 ಸಿಗುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ K1 ಆಯ್ತು. ದೆನ್ ನೆಕ್ಸ್ಟ್ L1 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. L1 is equal to H into 0.1. H is 0.1 ಅಲ್ವಾ? H into ಇಲ್ಲಿ ನಿಮಗೆ ಗೊತ್ತು ಈ ದಿಸ್ ಇಸ್ ನಥಿಂಗ್ ಬಟ್ dz by dx is equal to y cube ಅಂತ ಗೊತ್ತಿದೆ ನಮಗೆ. ದಿಸ್ ಇಸ್ ನಥಿಂಗ್ ಬಟ್ ಲೈಕ್ ಇನ್ನೊಂದ್ ಸೈಡ್ ಬರ್ದಿರ್ತೀವಿ, dz by dx is equal to y cube ಅಂತ ಗೊತ್ತು. ಸೊ y cube ಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು ವ್ಯಾಲ್ಯೂನ. ಸೊ y cube, y value is nothing but what 10. ಸೊ ಹಾಗಾಗಿ ಇಲ್ಲಿ 10 cube ಅಂತ ಬರೀಬೇಕು. 10 cube ಅಂತಂದ್ರೇನು 1000 into 0.1 ಮಾಡಿ ಕ್ಯಾಲ್ಸಿಯಲ್ಲಿ you will get 100. Okay, this is the equation. ಈ equation ಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು y cube ವ್ಯಾಲ್ಯೂನ. Okay, so now we got what L1 value. The next K2 value find out ಮಾಡಬೇಕು. K2 is equal to H into F of, ಇದನ್ನ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ, X naught plus H divided by 2, Y naught plus K1 divided by 2, Z naught plus L1 divided by 2. Okay, K2 ಅಂತಂದ್ರೇನು H into F of X naught plus H divided by 2, Y naught plus K1 divided by 2, Z naught plus L1 divided by 2. Okay, ನಾವು ಒಂದೊಂದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. H ಅಂತಂದ್ರೇನು 0.1 F of 0.1 F of X naught plus H by 2 ಅಂತ ಇದೆ. X naught ವ್ಯಾಲ್ಯೂ ಏನಂತ ಕೊಟ್ಟಿದ್ದಾರೆ 0 ಅಂತ ಕೊಟ್ಟಿದ್ದಾರೆ. ಸೊ 0 plus H value is nothing but 0.1 divided by 2, y naught ಏನಂತ ಕೊಟ್ಟಿದ್ದಾರೆ 10 ಅಂತ ಕೊಟ್ಟಿದ್ದಾರೆ. ಸೊ 10 plus ನಿಮಗೆ K1 ವ್ಯಾಲ್ಯೂ ಏನಂತ ಬಂದಿದೆ 0.5 ಅಂತ ಬಂದಿದೆ. ಸೊ 0.5 divided by 2, Z naught ಏನಂತ ಕೊಟ್ಟಿದ್ದಾರೆ ನಿಮಗೆ 5, because this is nothing but what divided by x plus z alpha, so Z naught is 5. So 5 plus L1 ಏನಂತ ಕೊಟ್ಟಿದ್ದಾರೆ 100 means ನಾವೇ ಬಂದಿರೋದು 100 ಅಂತ ಬಂದಿದೆ. ಸೊ 100 divided by 2. ಓಕೆ, ಇದಿಷ್ಟನ್ನು ಕೂಡ ಕ್ಯಾಲ್ಸಿಯಲ್ಲಿ ಟೈಪ್ ಮಾಡಿ 0.1 into 0 plus 0.1 divided by 2 ಅಂತಂದ್ರೆ this is nothing but 0.05, this is 10 plus 0.5 divided by 2 is nothing but 10.25, 5 plus 100 divided by 2 ಅಂತಂದ್ರೆ this is 55. ಓಕೆ, ಸೊ ಇವಾಗ z ವ್ಯಾಲ್ಯೂ ನಮಗೆ ಇಲ್ಲಿ ಏನ್ ಬಂದಿದೆ, ಈ 55 ನ ಈ 0.1 ಗೆ ಮಲ್ಟಿಪ್ಲೈ ಮಾಡಬೇಕು. ಸೊ 0.1 into 55, this is it for this is 55. What is that? 0.1 into 55 is nothing but 5.5. ಓಕೆ, ಅರ್ಥ ಆಗ್ತಾ ಇದೆ ಅಂತ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಇಲ್ಲಿ ಏನ್ ಮಾಡಿದೆ, K1 ವ್ಯಾಲ್ಯೂ ಫೈಂಡ್ ಔಟ್ ಮಾಡಿದೆ ಬೈ H into F of X naught, Y naught, Z naught. ಈ Z naught ವ್ಯಾಲ್ಯೂನ H ಗೆ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ K1 ವ್ಯಾಲ್ಯೂ ಸಿಕ್ತು. Then L1 ವ್ಯಾಲ್ಯೂ ಏನ್ ಮಾಡಿದೆ, H into ಏನು d square y by dx square is nothing but dz by dx. This is nothing but y cube. So y cube ಗೆ 10, ಇಲ್ಲೇನು y ವ್ಯಾಲ್ಯೂ ಕೊಟ್ಟಿದ್ದಾರೆ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟು ಮಲ್ಟಿಪ್ಲೈ ಬೈ H ಮಾಡ್ತಾ ಇದ್ದೀನಿ. ಸೊ ಯು ಗಾಟ್ L1. Then K2 ಏನ್ ಮಾಡ್ತಾ ಇದ್ದೀನಿ, H into F of X naught plus H by 2, Y naught plus K1 by 2, Z naught plus L1 by 2 ಅಂತ ಇದೆ. ಸೊ ರೆಸ್ಪೆಕ್ಟಿವ್ ವ್ಯಾಲ್ಯೂಗಳನ್ನ ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ K2 ವ್ಯಾಲ್ಯೂ ಬಂದ್ಬಿಟ್ಟು 5.5 ಬರ್ತಾ ಇದೆ. ಓಕೆ, ದೆನ್ ನೆಕ್ಸ್ಟ್ L2 ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಕೆಳಗಡೆ ನೋಡಿ, L2 is equal to 0.1
0.1 ಇಂಟು ಈಗ ಪ್ರೀವಿಯಸ್ y ವ್ಯಾಲ್ಯೂ 10 ಆಗಿತ್ತು, ಬಟ್ ಇಲ್ಲಿ y ವ್ಯಾಲ್ಯೂ ಏನಾಗ್ತಾ ಇದೆ 10.25 ಬರ್ತಾ ಇದೆ, ರೈಟ್. ಸೊ y ಕ್ಯೂಬ್ ಅಂತಂದ್ರೇನು 10.25 ಹೋಲ್ ಕ್ಯೂಬ್ ಅಂತ ಅಂದ್ಬಿಟ್ಟು, ಸೊ ಈ ಹೋಲ್ ಕ್ಯೂಬ್ ಮಾಡ್ಬಿಟ್ಟು ಮಲ್ಟಿಪ್ಲೈ ಬೈ 0.1 ಮಾಡಿದ್ರಿ ಅಂತಂದ್ರೆ ನಿಮಗೆ 107.7 ಬರುತ್ತೆ. ಕ್ಯಾಲ್ಸಿಯಲ್ಲಿ ಬೇಕಾದ್ರೆ ಟೈಪ್ ಮಾಡಿ ನೋಡಿ. ಸೊ ನಾನು ಕಡೆ ಬರ್ದಿರ್ತೀನಿ ಈ ಸೈಡ್ ಏನೇನ್ ವ್ಯಾಲ್ಯೂ ಬಂದಿದೆ ಅಂತ ಅಂದ್ಬಿಟ್ಟು. ಈಗ ನಮ್ಗೆ K1 ವ್ಯಾಲ್ಯೂ ಬಂದ್ಬಿಟ್ಟು ಏನ್ ಬಂದಿದೆ 0.5 ಬಂದಿದೆ. ದೆನ್ L1 ವ್ಯಾಲ್ಯೂ ಬಂದ್ಬಿಟ್ಟು ಏನ್ ಬಂದಿದೆ 100 ಬಂದಿದೆ. ದೆನ್ K2 ವ್ಯಾಲ್ಯೂ ಬಂದ್ಬಿಟ್ಟು ಏನ್ ಬಂದಿದೆ 5.5 ಬಂದಿದೆ. ದೆನ್ L2 ವ್ಯಾಲ್ಯೂ ಬಂದ್ಬಿಟ್ಟು ಏನ್ ಬಂದಿದೆ 107.7 ಬಂದಿದೆ. ಇನ್ನು 2 ಮೋರ್ ಲೈಕ್ K3 ಕಂಡುಹಿಡಿಬೇಕು, K4 ಕಂಡುಹಿಡಿಬೇಕು, ರೈಟ್. ಅದೇ ತರ L3 ಕಂಡುಹಿಡಿಬೇಕು. ಸೊ ನಾವು ಇಲ್ಲಿ ಅರೇಂಜ್ ಮಾಡ್ತಾ ಇದ್ದೀನಿ. Now we will find out for K3. Okay, K3 is equal to h into f of x naught plus h divided by 2, comma y naught plus K2 divided by 2, comma z naught plus L2 divided by 2. ಪ್ರೀವಿಯಸ್ ಏನಿರ್ತಾ ಇತ್ತು K1 L1 ಅಂತ ಇರ್ತಾ ಇತ್ತು, ಬಟ್ ಇಲ್ಲಿ K2 L2 ಅಂತ ಆಗ್ತಾ ಇದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ. h ಅಂತಂದ್ರೆ 0.1, f of x naught value is 0 plus h is 0.1 divided by 2, comma y naught ಏನಂತ ಇತ್ತು 10 ಅಂತ ಇತ್ತು, ಪ್ಲಸ್ K2 ಏನಂತ ಬಂದಿದೆ ಇಲ್ಲಿ 5.5 ಅಂತ ಬಂದಿದೆ ಅಲ್ವಾ. ಸೊ ಪ್ಲೀಸ್ ರೈಟ್ 5.5 divided by 2, comma z naught ಎಷ್ಟು ಅಂತ ಇತ್ತು ಇಲ್ಲಿ 5. So 5 plus what is L2? 107.7 divided by 2. Okay. So ಇವಾಗ ಸಾಲ್ವ್ ಮಾಡಿ ಇದನ್ನ 0.1 f of 0.1 f of ಇದನ್ನ 0 plus 0.1 by 2 ಕ್ಯಾಲ್ಸಿಯಲ್ಲಿ ಫುಲ್ ಟೈಪ್ ಮಾಡಿ. You will get 0.05, comma ಇಲ್ಲಿ 10 plus 5.5 by 2 ಅಂತ ಇದೆ ಅಲ್ವಾ. 5.5 by 2 ನ ಫಸ್ಟ್ ಸಾಲ್ವ್ ಮಾಡಿ ಕ್ಯಾಲ್ಸಿಯಲ್ಲಿ. Then ಅದಕ್ಕೆ ಪ್ಲಸ್ 10 ಮಾಡಿ. You will get what? 12.75, comma ಇಲ್ಲಿ 107.7 by 2 ನ ಫಸ್ಟ್ ಕ್ಯಾಲ್ಸಿಯಲ್ ಸಾಲ್ವ್ ಮಾಡಿ. ಅದಕ್ಕೆ ನೀವೇನ್ ಮಾಡ್ಬೇಕು 5 ನ ಆಡ್ ಮಾಡ್ಬೇಕು. ಲೈಕ್ ಆಡ್ ಮಾಡಿದ್ರೆ ನಿಮ್ಗೆ ಏನ್ ಬರ್ತಾ ಇದೆ 58.85 ಬರ್ತಾ ಇದೆ, ರೈಟ್. ಚೆಕ್ ಮಾಡಿ ಬೇಕಾದ್ರೆ ಕ್ಯಾಲ್ಸಿಯಲ್ಲಿ ಒನ್ ಟೈಮು. Okay, then next here 0.1 into ಈ z value ಏನ್ ಬಂದಿರುತ್ತಲ್ಲ ಅದನ್ನ ಹಾಕಿ 58.85 ಮಾಡಿದ್ರೆ ನಿಮಗೆ ಏನ್ ಸಿಗ್ತಾ ಇದೆ K3 ವ್ಯಾಲ್ಯೂ ಸಿಗ್ತಾ ಇದೆ. ಸೊ ಎರಡನ್ನೂ ಮಲ್ಟಿಪ್ಲೈ ಮಾಡ್ಬಿಟ್ಟು ಹೇಳಿ 5.885 is the K3 value. ಈಗ ಅದನ್ನು ಬರೀತೀವಿ. K3 value is equal to 5.885. Okay, the next L3 value ಬೇಕು. L3 value is nothing but 0.1 into ಇಲ್ಲಿ y ವ್ಯಾಲ್ಯೂ ಏನ್ ಬಂದಿದೆ ಅಲ್ವಾ, ಈ ಒಂದು ವ್ಯಾಲ್ಯೂನ ಕ್ಯೂಬ್ ಮಾಡ್ಬೇಕು. ಸೊ 12.75 ಹೋಲ್ ಕ್ಯೂಬ್ ಈಸ್ ಈಕ್ವಲ್ ಟು ಇದನ್ನ ಫಸ್ಟ್ ಕ್ಯೂಬ್ ಮಾಡಿ, ದೆನ್ ಅದಕ್ಕೆ 0.1 ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಓಕೆ, ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಬರ್ತಾ ಇದೆ 207.27 ಅಂದ್ರೆ 207.27 ಅಂತ ಬರ್ತಾ ಇದೆ. ಸೊ ಹಿಯರ್ ಐ ವಿಲ್ ರೈಟ್ L3 is equal to 207.27. ಓಕೆ, ಅರ್ಥ ಆಗ್ತಾ ಇದೆಯಾ? ಇವಾಗ K3 ಯಾವ ತರ ಫೈಂಡ್ ಔಟ್ ಮಾಡಿದ್ವಿ ಅಂತ ಅಂದ್ಬಿಟ್ಟು. ಎಸ್, K3 ನಿಮ್ಗೆ ಎಷ್ಟು ಬಂದಿದೆ 5.885 ಬಂದಿದೆ. ದೆನ್ L3 ಎಷ್ಟು ಬಂದಿದೆ 207.27 ಬಂದಿದೆ. ಪ್ಲೀಸ್ ರೈಟ್. ದೆನ್ ಲಾಸ್ಟ್ ಇನ್ನೇನು K4 ಅಂಡ್ L4 ಫೈಂಡ್ ಔಟ್ ಮಾಡಬೇಕು. ಎಸ್, ಅರ್ಥ ಆಗಿದೆಯಾ? ಇದು ತುಂಬಾನೇ ಈಸಿ ಇದೆ, ಬಟ್ ಕರೆಕ್ಟ್ ಆಗಿ ನೀವು ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ತಾ ಹೋಗ್ಬೇಕು ಕ್ಯಾಲ್ಸಿಯಲ್ಲಿ. ದೆನ್ ನೆಕ್ಸ್ಟ್ ಬಂದ್ಬಿಟ್ಟು K4 ಗೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿ. h ಇಂಟು f ಆಫ್ x ನಾಟ್ ಪ್ಲಸ್ h, ಕಮ y ನಾಟ್ ಪ್ಲಸ್ K3, ಕಮ z ನಾಟ್ ಪ್ಲಸ್ L3. ಓಕೆ, ನೌ h ವ್ಯಾಲ್ಯೂ is 0.1, f of x ನಾಟ್ ಏನಂತ ಇತ್ತು 0 ಅಂತ ಇತ್ತು, ಪ್ಲಸ್ h is 0.1, ಕಮ y ನಾಟ್ ಏನಂತ ಇತ್ತು 10 ಅಂತ ಇತ್ತು, ಪ್ಲಸ್ K3 ವ್ಯಾಲ್ಯೂ ನಿಮ್ಗೆ ಏನ್ ಬಂದಿದೆ 5.885. ಸೊ 5.885, ಕಮ z ನಾಟ್ is what 5, ಪ್ಲಸ್ L3 ಏನಂತ ಬಂದಿದೆ ನಿಮಗೆ 207.27. ಓಕೆ, ಇದನ್ನ ಸಾಲ್ವ್ ಮಾಡಿ.
0.1 f of 0 plus 0.1 ಅಂತಂದ್ರೇನು 0.1 ಆಗಿರುತ್ತೆ. ದೆನ್ ಕಮ 10 plus 5.885 ಅಂತಂದ್ರೆ ಏನಾಗುತ್ತೆ 15.885 ಆಗುತ್ತೆ. ಕಮ 5 plus 207.27 ಅಂದ್ರೆ ಏನಾಗುತ್ತೆ 512.27. ಓಕೆ, ಸೊ ನಾವು 0.1 ಇಂಟು ಇಲ್ಲಿ z ವ್ಯಾಲ್ಯೂ ಏನ್ ಬಂದಿದೆ ಲಾಸ್ಟ್ ಅಲ್ಲಿ 512.27. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮ್ಗೆ ಏನ್ ಬರ್ತಾ ಇದೆ ಎಸ್ ಕಮ. ಹಾಗೆ ಇದನ್ನ ಕ್ಯೂಬ್ ಮಾಡ್ಬೇಕು, ಡೋಂಟ್ ಫಾರ್ಗೆಟ್ ಇಟ್ ಕ್ಯೂಬ್, ಬಿಕಾಸ್ ಪ್ರಾಬ್ಲಮ್ ಅಲ್ಲಿ y ಕ್ಯೂಬ್ ಅಂತ ಕೊಟ್ಟಿದ್ರು ಅಲ್ವಾ. ಸೊ ಹಾಗಾಗಿ ನಾಟ್ ಕ್ಯೂಬ್, ಓನ್ಲಿ the z value you should multiply. If you multiply, you will get, once again somewhere I did mistake. Yeah, it should become 2. Okay, this is also it becomes 2. ಯಾಕಂದ್ರೆ ಎರಡನ್ನ ಆಡ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ 212.27 ಬರುತ್ತೆ. ಸೊ ಹಿಯರ್ ಆಲ್ಸೋ 212.27. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ 21.227. Okay, this is the value of what K4 ಏನ್ ಬಂದಿದೆ ನಿಮಗೆ 21.227. Okay, then next L4 value find out ಮಾಡಿ. This is K4 value. L4 value find out ಮಾಡಬೇಕು ಅಂತಂದ್ರೆ ಏನು 0.1 h into ಇಲ್ಲಿ y ಏನ್ ವ್ಯಾಲ್ಯೂ ಬಂದಿದೆಯಲ್ಲ ಅದನ್ನ ಕ್ಯೂಬ್ ಮಾಡಬೇಕು, ಬಿಕಾಸ್ ಪ್ರಾಬ್ಲಮ್ ಅಲ್ಲಿ y ಕ್ಯೂಬ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 15.885 ಹೋಲ್ ಕ್ಯೂಬ್ ಮಾಡಿ ಇದನ್ನ ಕ್ಯೂಬ್ ಮಾಡಿ ನೀವು 0.1 ಗೆ ಮಲ್ಟಿಪ್ಲೈ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 400.83 ಬರುತ್ತೆ. ಹೆನ್ಸ್ L4 is equal to 400.83. ಓಕೆ, ಸೊ ಇಷ್ಟನ್ನು ಬರ್ಕೊಳ್ಳಿ. ಇಲ್ಲಿ ಫೈನಲ್ ಸ್ಟೆಪ್ ಎಲ್ಲಾ ವ್ಯಾಲ್ಯೂ ಮೀನ್ಸ್ ಸ್ಟಾರ್ಟಿಂಗ್ ಅಲ್ಲಿ ನೀವು ಕಂಡುಹಿಡಿತಕ್ಕಂಥ K1 ವ್ಯಾಲ್ಯೂ ಇಂದ ಹಿಡಿದು ಕೊನೆವರೆಗೂ L4 ವ್ಯಾಲ್ಯೂ ವರೆಗೂ ಒಂದು ಸ್ವಲ್ಪ ಮಿಸ್ಟೇಕ್ ಆದ್ರೂ ಕೂಡ ನಿಮಗೆ ಆನ್ಸರ್ ಸೇಮ್ ಬರೋದಿಲ್ಲ. ಸೊ ಬಿ ಕೇರ್ಫುಲ್. ಕ್ಯಾಲ್ಸಿಯಲ್ಲಿ ಯೂಸ್ ಮಾಡುವಾಗ ಸಮ್ಟೈಮ್ಸ್ ಬ್ರಾಕೆಟ್ ಹಾಕೋದು ಮರ್ತ್ ಬಿಡ್ತೀರಾ, ಡಿವೈಡ್ ಮಾಡೋ ಬದಲು ಮಲ್ಟಿಪ್ಲಿಕೇಶನ್ ಮಾಡ್ಬಿಡ್ತೀರಾ. ಆತರ ಒಂದ್ ಸಿಂಪಲ್ ಮಿಸ್ಟೇಕ್ ಆದ್ರೂ ಕೂಡ ಯು ವಿಲ್ ನಾಟ್ ಗೆಟ್ ದ ಸೇಮ್ ಆನ್ಸರ್. ಓಕೆ, ಇದನ್ನ ಬರ್ಕೊಂಡ್ರ ಎವ್ರಿವನ್? ಎಸ್. ಓಕೆ, ಸೊ ಲಾಸ್ಟ್ step we have y of x naught plus h is equal to y naught plus 1/6 into k1 plus 2k2 plus 2k3 plus k4. Okay, now substitute ಮಾಡಿ. Y of x naught is 0 plus h is 0.1 is equal to y naught value ಏನಿತ್ತು 10 ಅಂತ ಇತ್ತು. ಸೊ ಪ್ಲೀಸ್ ಸಬ್ಸ್ಟಿಟ್ಯೂಟ್ 10 plus 1/6 into what is k1 value 0.5 plus 2 into what is k2 value 5.5 plus 2 into what is k3 value 5.885 plus k4 value is 21.1.227. bracket close. Okay, ಈಗ ಫಸ್ಟ್ ನೀವು ಕ್ಯಾಲ್ಸಿಯಲ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಟೈಪ್ ಫಸ್ಟ್ 0.5 then plus 2 into 5.5 plus 2 into 5.885 plus 21.227. ಓಕೆ, ಈಗ ನಾವು ಆನ್ಸರ್ ಬಂದಿರುತ್ತಲ್ವಾ ಆ ಆನ್ಸರ್ಗೆ ಡಿವೈಡೆಡ್ ಬೈ 6 ಮಾಡಿ. ಓಕೆ, ಬಂದಂತ ಆನ್ಸರ್ಗೆ ಇದಿಷ್ಟು ಸಾಲ್ವ್ ಮಾಡಿ ಬಂದಂತ ಆನ್ಸರ್ಗೆ ಡಿವೈಡೆಡ್ ಬೈ 6 ಮಾಡಿ ಅಂಡ್ ದೆನ್ ಫಾರ್ ದಟ್ ಯು ಡು ಪ್ಲಸ್ 10. ಓಕೆ, ಸೊ y of 0.1 is equal to ಎಷ್ಟು ಬರ್ತಾ ಇದೆ ನಿಮಗೆ 17.4162 ಬರಬೇಕು. ಕ್ಯಾಲ್ಸಿಯಂ ಎಷ್ಟು ಬರ್ತಾ ಇದೆಯಾ ಪ್ಲೀಸ್ ಚೆಕ್. ದಿಸ್ ಈಸ್ ದ final answer for y of 0.1 is equal to 17.4162. Okay, so ಈ ತರ ಪ್ರೊಸೀಜರ್ ನ ಫಾಲೋ ಮಾಡಿ ಫಾರ್ ರಂಗೆ ಕುಟ್ಟ ಮೆಥಡ್ of order 4. Okay, fine guys, thank you so much.